ಯಾರಾಗ್ತಾರೆ ದೇಶದ ಎರಡನೇ ಪ್ರಜೆ? ಇವತ್ತು ಉಪರಾಷ್ಟ್ರಪತಿ ಸ್ಥಾನಕ್ಕೆ ಚುನಾವಣೆ, ದೇಶದ ಎರಡನೇ ಅತ್ಯುನ್ನತ ಹುದ್ದೆಗೆ ಇವತ್ತು ಚುನಾವಣೆ. ಬೆಳಗ್ಗೆ 10 ಗಂಟೆಯಿಂದ ಮತದಾನ, ಸಂಜೆ 6ಕ್ಕೆ ಫಲಿತಾಂಶ. ಧನ್ಕರ್ ರಾಜೀನಾಮೆಗೆ 50 ದಿನಗಳ ಬಳಿಕ ಮತದಾನ ನಡೀತಾ ಇದೆ. ಎನ್ಡಿಎ ಐಎನ್ಡಿಐಎ ಇಂಡಿಯಾ ಮೈತ್ರಿಕೂಟದ ನಡುವೆ ತೀವ್ರ ಪೈಪೋಟಿ ಇದೆ. ಎನ್ಡಿಎ ಮೈತ್ರಿಕೂಟದಿಂದ ಸಿಪಿ ರಾಧಾಕೃಷ್ಣನ್ ಕಣದಲ್ಲಿದ್ದಾರೆ. ಇಂಡಿಯಾ ಕೂಟದಿಂದ ಅಭ್ಯರ್ಥಿ ನ್ಯಾಯಮೂರ್ತಿ ಸುದರ್ಶನ್ ರೆಡ್ಡಿ ಸ್ಪರ್ಧಿಸ್ತಾ ಇದ್ದಾರೆ. ಯಾರೇ ಗೆದ್ರೂ ದಕ್ಷಿಣ ಭಾರತಕ್ಕೆ ಉಪರಾಷ್ಟ್ರಪತಿ ಸ್ಥಾನ ಅನ್ನೋದಿದೆ. ಬೆಳಗ್ಗೆ 10 ಗಂಟೆಗೆ ಮತವನ್ನು ಹಾಕಲಿದ್ದಾರೆ ಪ್ರಧಾನಿ ಮೋದಿ. ಇಬ್ಬರ ನಡುವೆಯೂ ಕೂಡ ತೀವ್ರ ರೀತಿಯಾದಂಥ ಪೈಪೋಟಿ ಇದೆ. ಎನ್ಡಿಎ ಮತ್ತು ಇಂಡಿಯಾ ಮೈತ್ರಿಕೂಟದ ನಡುವೆ ಸಾಕಷ್ಟು ಪೈಪೋಟಿ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಒಂದು ಕುತೂಹಲ ಅಂತೂ ಇದ್ದೇ ಇದೆ, ಯಾರು ಆಗ್ತಾರೆ, ಯಾರು ಗೆಲ್ತಾರೆ ಅಂತ. ಸೊ ಇದೀಗ ಎನ್ಡಿಎ ಮೈತ್ರಿಕೂಟದಿಂದ ಸಿಪಿ ರಾಧಾಕೃಷ್ಣನ್ ಅವರು ಕಣದಲ್ಲಿ ಇರೋದು. ಇಂಡಿಯಾ ಕೂಟದಿಂದ ಅಭ್ಯರ್ಥಿ ನ್ಯಾಯಮೂರ್ತಿ ಸುದರ್ಶನ್ ರೆಡ್ಡಿ ಅವರು ಸ್ಪರ್ಧಿಸ್ತಾ ಇರೋದು. ಯಾರು ಗೆದ್ರೂ ಕೂಡ ದಕ್ಷಿಣ ಭಾರತಕ್ಕೆ ಉಪರಾಷ್ಟ್ರಪತಿಯ ಸ್ಥಾನ ಅನ್ನೋದಂತೂ ಸಿಗುತ್ತೆ. ಸೊ 10 ಗಂಟೆಗೆ ಮತದಾನ ನಡೆಯುತ್ತೆ, ಪ್ರಾರಂಭ ಆಗುತ್ತೆ. ಇವತ್ತು 10 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಮತವನ್ನು ಹಾಕಲಿದ್ದಾರೆ. ಸಂಜೆ 6 ಗಂಟೆಗೆ ಅಂದರೆ ಇವತ್ತೇನೆ ರಿಸಲ್ಟ್ ಕೂಡ ಬರುತ್ತೆ. ಯಾರು ಗೆಲ್ತಾರೆ, ಏನು ಗೆತ್ತ, ಯಾರ ಪಾಲಾಗತ್ತೆ ಈ ಒಂದು ಹುದ್ದೆ ಅನ್ನುವಂಥದ್ದು, ಈ ಒಂದು ಸ್ಥಾನಮಾನ ಅನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ ದೇಶದ ಎರಡನೇ ಅತ್ಯುನ್ನತ ಹುದ್ದೆ ಇದು ದೇಶದ ಅತ್ಯುನ್ನತ ಉನ್ನತವಾದಂಥ ಹುದ್ದೆ ಆಗಿರುವಂಥದ್ದು. ಯಾಕಂದರೆ ಎರಡನೇ ಪ್ರಜೆ ಅನ್ನುವಂಥದ್ದು. ಹಾಗಾಗಿ ಸಹಜವಾಗಿ ಕುತೂಹಲ ಇದೆ. ಎರಡೂ ಕಡೆಯಿಂದಲೂ ಒಂದಷ್ಟು ರೀತಿಯಾದಂಥ ಮಾನದಂಡ, ಸ್ಟ್ರಾಟಜಿಗಳನ್ನು ಮಾಡಿಕೊಳ್ಳಲಾಗಿದೆ. ಯಾರು ಅಧಿಕಾರವನ್ನು ವಹಿಸ್ಕೊಳ್ತಾರೆ ಎನ್ನುವುದು ಈಗಿರುವಂಥ ಕುತೂಹಲ ಆಗಿರೋದು. ಸಂಜೆ 6 ಗಂಟೆಗೆಲ್ಲ ಗೊತ್ತಾಗ್ಬಿಡುತ್ತೆ ಯಾರ ಪಾಲಾಗತ್ತೆ ಈ ಒಂದು ಅದೃಷ್ಟ ಅಂತ. ಧನ್ಕರ್ ಅವರು ರಾಜೀನಾಮೆ ಕೊಟ್ಟಿದ್ರು. ಸುಮಾರು 50 ದಿನ ಆಗಿದೆ ಅವರು ರಾಜೀನಾಮೆಯನ್ನು ಕೊಟ್ಟು. ಆ ರಾಜೀನಾಮೆಯ ಬಳಿಕ ಒಂದಷ್ಟು ಜನರ ಹೆಸರು ಕೇಳಿ ಬಂದಿತ್ತು. ಒಂದಷ್ಟು ಮಂದಿ ರೇಸ್ನಲ್ಲೂ ಕೂಡ ಇದ್ದರು. ಅವ್ರಾಗ್ತಾರೆ, ಇವ್ರಾಗ್ತಾರೆ, ಇವ್ರಾಗಬೇಕು ಅಂತ. ಫೈನಲಿ ಇಬ್ಬರ ಹೆಸರನ್ನ ಮೆನ್ಷನ್ ಮಾಡಲಾಗಿತ್ತು. ಅಧಿಕೃತವಾಗಿ ಇವತ್ತು ಎಲೆಕ್ಷನ್ ನಡೀತಾ ಇರೋದು.